ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈ ಕೆಲವೊಂದು ಜಾಗ ಅಂತ ಇರುತ್ತೆ, ಆ ಜಾಗ ಯಾವತ್ತೂ ಸುದ್ದಿಯಲ್ಲಿರುತ್ತೆ. ಉದಾಹರಣೆಗೆ ಜಂತರ್ ಮಂತರ್. ಆಹಾ, ಕೇಳ್ತಾ ಇದ್ದಂಗೆ ನಿಮಗೆ ಏನೆಲ್ಲ ನೆನಪಾಗ್ಬಿಡ್ತಲ್ಲ. ನಮ್ಮ ಬೆಂಗಳೂರಲ್ಲಿ ಹೇಗೆ ಫ್ರೀಡಮ್ ಪಾರ್ಕ್ ಇದೆಯೋ ಅದೇ ಥರದಲ್ಲಿ ದೆಹಲಿಯಲ್ಲಿ ನಮ್ಮ ರಾಷ್ಟ್ರ ರಾಜಧಾನಿಯಲ್ಲಿ ಜಂತರ್ ಮಂತರ್ ಅಂತ ಅಲ್ಲಿ ಪ್ರತಿಭಟನೆಗೆ ಅಂತಲೇ ಒಂದು ಜಾಗ ಇದೆ. ಸೊ ಅಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಪ್ರತಿಭಟನೆಗಳು ಆಗಿದ್ದು. ಯಾವ ವಿಚಾರಕ್ಕೆ ಅಂತ ನೆನಪಾಗಿರ್ಬೋದಲ್ಲ. ಒಂದಿಷ್ಟು ಜಿರಳೆ ಪಕ್ಷದವರು ಅಂತ ಬಂದರು, ಜೆನ್ಝಿಗಳಂತೆ. ಅವ್ರು ಬಂದು ಪ್ರತಿಭಟನೆ ಮಾಡಿದರು. ಈ ಫೇರ್ ಎಜುಕೇಷನ್ ಸಿಸ್ಟಮ್ ಅಂತೂ ಬರಬೇಕು ಅಂತ ಹಾರಾಡಿದರು, ಪೇಪರ್ ಲೀಕ್ ವಿರುದ್ಧ ಕೂಗಾಡಿದರು. ಇದೆಲ್ಲವೂ ಕೂಡ ಆಗಿದೆ, ನಾವು ನೋಡಾಗಿದೆ. ಏನೇನಾಯಿತು, ಏನೆಲ್ಲ ಆಗೋಯ್ತು ಎಲ್ಲವೂ ಕೂಡ ನಿಮಗೆ ಗಮನಕ್ಕೆ ಇದೆ. ಈಗ ಅದೇ ಜಂತರ್ ಮಂತರಲ್ಲಿ ಹೊಸದೊಂದು ಪ್ರತಿಭಟನೆ ಶುರುವಾಗಿದೆ. ಯಾವ ವಿಚಾರಕ್ಕೆ ಅಂದರೆ, ಶ್ರೀಮಂತರಿಗೆ ಯಾಕೆ ಮೀಸಲಾತಿ ಬೇಕು? ಇವಾಗ ಫೇರ್ ಎಜುಕೇಷನ್ ಸಿಸ್ಟಮ್ ಅಂತ ನೀವು ಮಾತಾಡ್ತಿರಲ್ಲ, ಈ ಪೇಪರ್ ಲೀಕ್ ಆದಾಗ ನಿಮಗೆ ಹೆಂಗೆ ನೋವಾಗುತ್ತೋ ಅದೇ ಥರದಲ್ಲಿ ಫೇರ್ ಎಜುಕೇಷನ್ ಸಿಸ್ಟಮ್ ಅಂದಾಗ ಅಲ್ಲಿ ಹಣ ಉಳ್ಳವರಿಗೆ ಮೀಸಲಾತಿ ಯಾಕೆ ಬೇಕು ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡು ಒಂದು ಪ್ರತಿಭಟನೆ ಆಗ್ತಾ ಇದೆ. ಕೇಳಿದ್ರೇ ಮಜಾ ಇದೆ ಅಲ್ಲ? ಖಂಡಿತ ಇದೊಂದು ಪ್ರತಿಭಟನೆ ಅವಶ್ಯಕತೆ ಇತ್ತು. ಮೀಸಲಾತಿ ಅನ್ನೋದು ಅದು ಆರ್ಥಿಕವಾಗಿ ಯಾರೆಲ್ಲ ಹೇಗಿದ್ದಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಬೇಕೇ ಹೊರತು, ಇಲ್ಲ ಅವರು ಇದು ಅವ್ರ ಜಾತಿ ಅಂತೆ, ಅವ್ರ ಜಾತಿ ಕೊಟ್ಬಿಡ್ಬೇಕು, ಅವರು ಶ್ರೀಮಂತರೋ ಬಡವರೋ ಏನೂ ನೋಡ್ದೇನೆ ಜಾತಿ ವಿಚಾರಕ್ಕೆ ಮೀಸಲಾತಿ ಕೊಟ್ಟರೆ ಅದು ಫೇರ್ ಎಜುಕೇಷನ್ ಸಿಸ್ಟಮ್ ಹೆಂಗೆ ಆಗೋಕ್ಕೆ ಸಾಧ್ಯ ಇದೆ? ಇದೇ ವಿಚಾರಕ್ಕೆ ಈಗ ಒಂದು ಪ್ರತಿಭಟನೆ ಆಗ್ತಾ ಇದೆ. ಅಲ್ಲ, ನಮ್ಮ ಈ ಕೆಲವೊಂದು ಕಾನೂನುಗಳು ಇದ್ದಾವೆ, ಅದಕ್ಕೆ ತಿದ್ದುಪಡಿ ಖಂಡಿತ ಬೇಕಾಗುತ್ತೆ. ಯಾರು ಕೂಡ ಇಲ್ಲಿ ಮೀಸಲಾತಿ ವಿರೋಧಿ ಅಲ್ಲ, ನಾನು ಕೂಡ ಅಲ್ಲ, ನೀವು ಕೂಡ ಅಲ್ಲ. ಆದರೆ ಅದು ಉಳ್ಳವರಿಗೆ ಸಿಕ್ಕಿದರೆ ಅದು ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಯಾವ ಜಾತಿಯಲ್ಲಿ ಬಡವರಿಲ್ಲ, ಬಡವರಿಗೆ ಮೀಸಲಾತಿ ಸಿಕ್ಕಿದಲ್ಲಿ ಅದು ಒಂದು ಅರ್ಥಪೂರ್ಣ ಅಂತ ಅನಿಸ್ಕೊಳ್ಳುತ್ತೆ. ಈ ವಿಚಾರಕ್ಕೆ ಎಲ್ಲರೂ ಕೂಡ ಸ್ವಲ್ಪ ವಿಚಾರ ಮಾಡಲೇಬೇಕಾಗತ್ತೆ. ಸೊ ಈಗ ಜಂತರ್ ಮಂತರಲ್ಲಿ ಭಯಂಕರ ಪ್ರತಿಭಟನೆ ಆಗ್ತಾ ಇದ್ದಾವೆ. ಬಟ್ ನಮ್ಮ CJP ಅಂತ ಒಂದು ಪಕ್ಷ ಇದೆಯಲ್ಲ, ಅದೇ ಕಾಕ್ರೋಚ್ ಜನತಾ ಪಾರ್ಟಿ, ಅವರು ಇದಕ್ಕೆ ಬೆಂಬಲವನ್ನೇ ಸೂಚಿಸ್ತಾ ಇಲ್ಲ. ಅರ್ರೇ ಅಣ್ಣ, ಫೇರ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಎಷ್ಟೆಲ್ಲ ಗಂಟ್ಲು ಹರ್ಕೊಂಡ್ರಿ ನೀವು. ಇದೊಂದು ಕೂಡ ಅರ್ಥಪೂರ್ಣವಾದ ಪ್ರತಿಭಟನೆ. ಯಾರು ಬಡವರಿದ್ದಾರೋ ಅವರಿಗೆ ಮೀಸಲಾತಿ ಸಿಗಬೇಕು, ಜಾತಿ ವಿಚಾರಕ್ಕೆ ಮೀಸಲಾತಿ ನಿಲ್ಲಿಸಬೇಕು, ಶ್ರೀಮಂತರಿಗೆ ಯಾಕೆ ಮೀಸಲಾತಿ ಅನ್ನೋದನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ನೀವು ಮಾತ್ರ ಬಾಯಿಗೊಂದು ಜಿಪ್ ಹಾಕ್ಕೊಂಡು ಕೂತು ಬಿಟ್ಟಿದ್ದೀರ. ಅಲ್ಲ, CJP ಅವರು ಪಾಪ ನಿನ್ನೆ ರಾಜಸ್ಥಾನದ ಜೈಪುರದ ಹತ್ರ ಒಂದು ಊರಿಗೆ ಹೋಗಿದ್ದರು. ಅಲ್ಲಿ ಬೇರೆ ಸ್ಕೂಲಿನ ಮಕ್ಕಳನ್ನ ಕರ್ಕೊಂಬಂದು ಏನೋ ಒಂದು ಹಂಗಾಮ ಮಾಡೋಕ್ಕೆ ನೋಡಿದರು. ಅಲ್ಲಿಯ ಊರಿನ ಜನ ಅವರಿಗೆ ಹೆಂಗೆ ವಿಚಾರಿಸ್ಕೊಂಡ್ರು ಅಂದರೆ ಅದು ನೋಡಬೇಕು. ಅವರ ಕಾರುನ ಗಾಜೆಲ್ಲ ಪುಡಿ ಆಯಿತು. ಅವರಿಗೂ ಕೂಡ ಧರ್ಮದ ಏಟು ಅಂತ ಕರೀತಾರಲ್ಲ, ಅದು ಕೂಡ ಬಿತ್ತು. ಅಂದರೆ ಅವರದ್ದೊಂದು ಪ್ರೊಪಗಂಡ ಅಜೆಂಡಾ ಎಲ್ಲವನ್ನೂ ಕೂಡ ಜನ ನೋಡ್ತಾ ಇದ್ದಾರೆ, ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಎಲ್ಲೂ ಕೂಡ ಈ ಸನ್ಮಾನ ಸಿಗ್ತಾನೆ ಇಲ್ಲ. ಸಿಗುತ್ತೆ ಸನ್ಮಾನ, ಅದು ಯಾವ ಥರದಲ್ಲಿ ಅಂದರೆ ಅರ್ಥನೇ ಆಗ್ತಾಯಿಲ್ಲ ಅವರಿಗೆ ಪಾಪ. ಮುಂದಿನ ಒಂದು ಬೇರೆ ಶಾಲೆಗೆ ಹೋಗುವಾಗ 100 ಸಲ ಆಲೋಚನೆ ಮಾಡ್ಕೊಂಡು ಹೋಗೋ ಥರ ನಿನ್ನೆ ರಾಜಸ್ಥಾನದಲ್ಲಿ ರಾಜ ಸೇವೆ ಆಗಿದೆ ಈ ಕಾಕ್ರೋಚ್ ಜನತಾ ಪಕ್ಷದ ವರಿಷ್ಠರು, ನಾಯಕರು ಅಂಥವರಿಗೆ. ಈಗ ಅವರು ಲೆಕ್ಕದಂತೆ ಇಲ್ಲಿ ಜಂತರ್ ಮಂತರ್ಗೆ ಬರಬೇಕಿತ್ತು. ಇಲ್ಲಿ ಶ್ರೀಮಂತರಿಗೆ ಯಾಕೆ ಮೀಸಲಾತಿ ಅನ್ನೋ ವಿಚಾರಕ್ಕೆ ಪ್ರತಿಭಟನೆ ಆಗ್ತಾ ಇದೆ, ಅದಕ್ಕೆ ಧ್ವನಿಯನ್ನು ಕೂಡಿಸ್ಬೇಕಿತ್ತು. ಆದರೆ ಅವರು ಮಾತ್ರ ಈ ಶಾಲೆಯನ್ನು ಟೀಕ್ ಕರೋ ಅಂತ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ಇಲ್ಲದ ಸಮಸ್ಯೆಗಳನ್ನು ವಿಡಿಯೋದಲ್ಲಿ ತೋರ್ಸೋಕ್ಕೆ ನೋಡ್ತಾರೆ. ಶಾಲೆಯಲ್ಲಿ ಇರದ ಬೇರೆ ಶಾಲೆಯ ಮಕ್ಕಳನ್ನು ಕರ್ಕೊಂಬಂದು ಅಲ್ಲಿ ವಿಡಿಯೋ ಮಾಡೋಕ್ಕೆ ನೋಡ್ತಾರೆ. ಜನರಿಂದ ಧರ್ಮದ ಏಟನ್ನು ತಿಂತಾರೆ. ಈ ಥರದಲ್ಲಿ ಹೋಗ್ತಾ ಇದೆ. ಅಲ್ಲ, ಹೇಳ್ಕೊಂಡಿದ್ರು ನಾವು ಬಂದು 5 ದಿವಸಕ್ಕೆ BJP ಅವ್ರಿಗಿಂತ ನಾವು ಫಾಲೋವರ್ಸಲ್ಲಿ ಜಾಸ್ತಿ ಇದ್ದೀವಿ, ನಮ್ಮದು ಎಂಥ ದೊಡ್ಡ ಹವಾ ಅಂದರೆ BJP ಅವರು ಇನ್ನು ಎಷ್ಟು ವರ್ಷ ಬೇಕೋ ನಮ್ಮಷ್ಟು ಫಾಲೋವರ್ಸ್ ಆಗೋಕ್ಕೆ ಅಂತೆಲ್ಲ ಹೇಳಿದ್ರು. ಕಾಕ್ರೋಚನ್ನು ಶುರುವಲ್ಲಿ ಒಂದಿಷ್ಟು ಜನ ನಂಬಿದ್ರು ಕೂಡ. ಆದರೆ ಅವರವರ ಅಜೆಂಡಾಗಳು ದಿವಸ ಹೊರಗಡೆ ಬರ್ತಾ ಬಂತು. ಉಪವಾಸ ಅನ್ನೋ ಡ್ರಾಮಾವನ್ನು ಮಾಡಿದ್ರು. ಅವರಿಗೆ ಯಾರೆಲ್ಲ ಬೆಂಬಲ ಕೊಟ್ಟರು ಅನ್ನೋದನ್ನು ಭಾರತ ನೋಡ್ತು. ಎಲ್ಲ ಭಾರತ ವಿರೋಧಿಗಳು ಅವರ ಜೊತೆಗೆ ಸೇರಿಕೊಂಡಾಗ ಇದೊಂದು ಪಕ್ಕ ಬುದ್ಧಿಜೀವಿಗಳು, ಅದೇ ದಿಮಾಗ್ ನಕ್ಸಲ್ ಅವರದ್ದೇ ಪ್ರಪೋಗಂಡ ಅನ್ನೋದನ್ನು ಭಾರತ ಅರ್ಥ ಮಾಡ್ಕೊಳ್ತು. ಹಾಗಾಗಿ
ಎಲ್ಲಿ ಕೂಡ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಸೊ ಈಗ ನೀವು ಬರಬೇಕು, ಜಂತರ್ ಮಂತರ್ಗೆ ಹೋಗಬೇಕು. ನಿಮಗಂತೂ ಆ ಜಾಗ ತುಂಬ ಚೆನ್ನಾಗಿ ಗೊತ್ತಿದೆ. ಆ ಜಾಗಕ್ಕೆ ನೀವು ಸಾಕಷ್ಟು ಸಲ ಹೋಗಿದ್ದೀರಾ, ಸಾಕಷ್ಟು ದಿವಸ ಅಲ್ಲೇ ಇದ್ದೀರಾ. ಈಗ ಅಲ್ಲಿ ಶ್ರೀಮಂತರಿಗೆ ಯಾಕೆ ಮೀಸಲಾತಿ, ಬಡವರಿಗೆ ಮಾತ್ರ ಮೀಸಲಾತಿ ಇರಲಿ ಅನ್ನೋದನ್ನು ಅಲ್ಲಿ ಜೋರಾದ ಧ್ವನಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ನೀವು ಈಗ ಸಪೋರ್ಟ್ ಮಾಡಬೇಕಲ್ಲ, ಖಂಡಿತ ಮಾಡಬೇಕಾಗುತ್ತೆ. ಅಲ್ಲ, ನಮ್ಮ ಸುತ್ತಮುತ್ತಲೂ ಒಂದಿಷ್ಟು ಸಂಘಟನೆಗಳು ಅಂತ ಇದ್ದಾವೆ. ಅವರು ಒಂದು ಕಾಲದಲ್ಲಿ KSRTC ಡ್ರೈವರ್ಸ್ಗಳಿಗೆ, ಕಂಡಕ್ಟರ್ಗಳಿಗೆ ಸಮಸ್ಯೆ ಆದಾಗ ಬರ್ತಾರೆ, ರೈತರು ಅನ್ನೋ ವಿಚಾರಕ್ಕೆ ಬರ್ತಾರೆ, ಬಾಕಿ ಎಲ್ಲದಕ್ಕೂ ಬರ್ತಾರೆ. ಆದರೆ ಈ ಸ್ಟೂಡೆಂಟ್ಗಳು ಕೆಲವೊಂದು ರಾಜ್ಯಗಳಲ್ಲಿ ಮಾತ್ರ ಪ್ರತಿಭಟನೆ ಮಾಡ್ತಾ ಇರುವಾಗ ಬರೋದೇ ಇಲ್ಲ. ಪೇಪರ್ ಲೀಕ್ ವಿಚಾರಕ್ಕೆ ಕರ್ನಾಟಕದಲ್ಲಿ ಹೋರಾಟಗಳು ಆಗಿವೆ. ಆದರೆ ಕರ್ನಾಟಕದ ಯಾವ ಜಿರಳೆ ಅದಕ್ಕೆ ಬೆಂಬಲವನ್ನು ಕೊಡ್ತು, ಯಾವ ರೀಲ್ಸನ್ನು ಮಾಡ್ತು, ಯಾವ ಸ್ಟೋರಿನ ಹಾಕ್ತು, ಯಾವ ಕಂಟೆಂಟ್ ಕ್ರಿಯೇಷನ್ ಮಾಡ್ತು, ಈ ಪ್ರಶ್ನೆ ಬರುತ್ತಾ? ಖಂಡಿತ ಬರಬೇಕಾಗುತ್ತೆ. ಜೊತೆಗೆ ಛತ್ತೀಸ್ಗಢದಲ್ಲಿ ಆಗಿಲ್ವಾ? ಅಲ್ಲಂತೂ ದೊಡ್ಡ ಪ್ರತಿಭಟನೆ. ಅಲ್ಲ, ಅಲ್ಲಿ ಯಾರು ಈ ದೇಶ ವಿರೋಧಿಗಳು ಯಾರು ಸಪೋರ್ಟೇ ಕೊಡಲಿಲ್ಲ. ಅಲ್ಲಿ ಬಂದು ಗಟ್ಟಿಯಾದ ಭಾಷಣ ಮಾಡಲಿಲ್ಲ. ವಿದ್ಯಾರ್ಥಿಗಳು ಅವರ ಪಾಡಿಯವರು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಅಲ್ಲಿ ಒಂದು ಲಾಠಿ ಚಾರ್ಜು ಆಗಿಲ್ಲ, ಹಾಗೆ ಯಾವ ಸಾವು ನೋವು ಕೂಡ ಕಂಡಿಲ್ಲ. ಆದರೆ ಜಂತರ್ ಮಂತರಲ್ಲಿ ಇಲ್ಲಿ ಕಾಕ್ರೋಚ್ ಪಕ್ಷದ ಒಂದು ಪ್ರತಿಭಟನೆಯನ್ನು ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅಲ್ಲಿ ಸೀರಿಯಸ್ಲಿ ಇವರೆಲ್ಲ ನೀಟ್ ಎಕ್ಸಾಮ್ ಬರೋಕ್ಕೆ ಬಂದವರ ಅಂತ ಪ್ರಶ್ನೆಯೂ ಬರುತ್ತೆ. ನನ್ನ ಲಿಂಗ ನನ್ನ ಹಕ್ಕು ಅಂತ ಹೇಳ್ತಾರಲ್ಲ ಪ್ರತಿಭಟನೆ ಬಂದು, ಅವರ ಉದ್ದೇಶ ಏನಿದೆ, ಪ್ರತಿಭಟನೆಯ ಹಿಂದೆ ಏನು ಕಾರಣ ಇದೆ ಅನ್ನೋದನ್ನು ಯಾರು ಆಲೋಚನೆ ಮಾಡಬೇಕಾಗುತ್ತೆ. ನಾವು ನೀವು ಟಿ ವಿಯಲ್ಲಿ ನೋಡ್ತೀವಲ್ಲ, ಅವ್ರನ್ನ ನಾವು ಜಡ್ಜ್ ಮಾಡಬೇಕಾಗುತ್ತೆ, ನಾವೇ ಆಲೋಚನೆ ಮಾಡಬೇಕಾಗುತ್ತೆ. ಅಲ್ಲ, ಲಿಂಗಕ್ಕೂ ಪೇಪರ್ ಲೀಕಿಗೂ ಏನಣ್ಣ ಸಂಬಂಧ ಅಂತ ಕೇಳಿದ್ರೆ ಅದಕ್ಕೆ ಅವ್ರ ಹತ್ರ ಉತ್ತರ ಖಂಡಿತ ಇಲ್ಲ. ಸೊ ಈಗ ಜಂತರ್ ಮಂತರಲ್ಲಿ ಹೊಸದೊಂದು ಹೋರಾಟ ಆಗ್ತಾ ಇದೆ. ಉಳ್ಳವರಿಗೆ ಮೀಸಲಾತಿ ಬೇಡ, ಜಾತಿ ವಿಚಾರಕ್ಕೆ ಮೀಸಲಾತಿಯನ್ನು ತೆಗೀರಿ, ಆರ್ಥಿಕವಾಗಿ ಯಾರೆಲ್ಲ ಹಿಂದಿದ್ದಾರೆ ಅವರಿಗೆ ಮಾತ್ರ ಮೀಸಲಾತಿಯನ್ನು ಕೊಡಿ ಇಂಥದ್ದನ್ನು ಹೇಳ್ತಾರೆ. ಇದೊಂದು ವಾದದಲ್ಲಿ ಲಾಜಿಕ್ ಇಲ್ವಾ? ಖಂಡಿತ ಇದೆ. ಈ ದೇಶ ಬದಲಾಗಬೇಕು, ಬದಲಾವಣೆಗೆ ಒಂದಿಷ್ಟು ಕಾಲಗಳು ಅಂತ ಇರ್ತವೆ. ಕೆಲವರ ಸಮಯದಲ್ಲಿ ಮಾತ್ರ ಬದಲಾವಣೆ ಆಗಬೇಕು, ಇಲ್ಲಾಂದರೆ ಕೆಲವರು ಬಂದುಬಿಟ್ರೆ ಮತ್ತೆ ಇಲ್ಲಿ ಹಿಂದೆ ಹೋಗಿ ಮತ್ತೆ ತೆಗೆದುಕೊಂಡು ಬರಬೇಕಾಗುತ್ತೆ. ಸೊ ಈಗ ಎತ್ತಿರುವ ಪ್ರಶ್ನೆ ನನಗಂತೂ ಜೆನ್ಯೂನ್ ಅಂತ ಅನ್ನಿಸ್ತು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಶ್ರೀಮಂತರಿಗೆ ಅಥವಾ ಉಳ್ಳವರಿಗೆ ಮೀಸಲಾತಿ ಯಾಕೆ ಬೇಕಾಗುತ್ತೆ? ಈ ಪ್ರಶ್ನೆಯನ್ನು ಎಲ್ಲ ಕಡೆಗಳಲ್ಲೂ ಕೇಳಿ. ಎಲ್ಲ ಜಾತಿಯಲ್ಲೂ ಕೂಡ ಬಡವರಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ. ಅವರಿಗೆ ಶಿಕ್ಷಣ ಅನ್ನೋದು ಸ್ವಲ್ಪ ಈಸಿಯಾಗಿ ಸಿಕ್ಕಿದ್ರೆ, ಶಿಕ್ಷಣದಲ್ಲಿ ಬಡವರಿಗೆ ಮಾತ್ರ ಮೀಸಲಾತಿ ಸಿಕ್ಕಿದ್ರೆ ಈ ದೇಶಕ್ಕೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ನನ್ನದೊಂದು ಭಾವನೆ. ಇನ್ನು ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡಿಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ಲೈಕನನ್ನು ಒತ್ತಿ. ಜೈ ಶ್ರೀರಾಮ್.